ಯಾವುದ್ರ ಬಗ್ಗೆ ಚರ್ಚೆ ನಡೀಬೇಕಿತ್ತು ದೇಶದಲ್ಲಿ ಅದರ ಬಗ್ಗೆ ಚರ್ಚೆ ನಡೀತಾ ಇಲ್ಲ. ಮೊನ್ನೆ ಬಜೆಟ್ ನಡೆಸುವಂತ ಸಂದರ್ಭದಲ್ಲಿ ಒಂದಷ್ಟು ಜನ ಶಾಸಕರೆಲ್ಲರೂ ಹೋಗ್ಬಿಟ್ಟು ಯಾಕೆ ಯೂನಿವರ್ಸಿಟಿ ಹೊಸದ್ ಮಾಡಬೇಕು, ಇರೋ ಯೂನಿವರ್ಸಿಟಿಗಳಲ್ಲಿ ಬರ್ತಾ ಇರುವಂತ ಹುಡುಗರಿಗೆ ಉದ್ಯೋಗ ಸಿಗ್ತಾ ಇಲ್ಲ, ನಿರುದ್ಯೋಗ ದೇಶ ನಿಂತ ಇದೆ, ಆರ್ಥಿಕ ಪರಿಸ್ಥಿತಿ, ಉದ್ಯೋಗದ ಬಗ್ಗೆ ಚರ್ಚೆ ಮಾಡಬೇಕಾಗಿತ್ತು ಸರ್ಕಾರ, ಉದ್ಯೋಗದ ಬಗ್ಗೆ ಚರ್ಚೆ ಮಾಡಬೇಕಿತ್ತು ಮಾತ್ರ ಸರ್ಕಾರ. ಮನುಷ್ಯನನ್ನ ಜಾತಿ ಧರ್ಮದ ಹೆಸರಲ್ಲಿ ಒಡೆಯೋದ್ರ ಕಡೆಗೆ ಚರ್ಚೆಯನ್ನು ತಿರುಗಿಸ್ತಾ ಇದೆ. ಅನ್ಯಾಯ ಅಥವಾ ಫೇಲ್ಯೂರ್ಸ್ ಗಳನ್ನ ಮುಖ್ಯರಲ್ಲಿ ಭಾಗವಹಿಸಿದ್ದಾರೆ. ಅವ್ರು ಹೇಳಿದ್ರು ನಾನು ಎಲ್ಲರೂ ಮುಸ್ಲಿಂ ಮಾತ್ರ ಮನೆಗೂ ಹೋಗಿಲ್ಲ, ಅವ್ರ ಮನೆಯಲ್ಲಿ ನನಗೆ ಯಾವುದೇ ಸಂಪರ್ಕ ಇಲ್ಲ, ನಾನು ಊಟ ಮಾಡೋದಕ್ಕೆ ಅಂತ ಬಂದೆ, ಖಂಡಿತವಾಗಿ ಮಾತಾಡೋದಕ್ಕೆ ಅಂತ ಬರಲಿಲ್ಲ. ನಾನು ಅದಕ್ಕೆ ಪಕ್ಕ ಲತೀಫ್ ಸರ್ ಕೇಳ್ತಿದ್ದೆ, ಇದು ಹಿಂಗೆ ಮಾತಾಡಿತಾ ಇರುತ್ತೆ ಊಟ ಯಾವಾಗ ಅಂತ ಹೇಳಿ. ಸೊ ಹೀಗಾಗಿ ಜಾಸ್ತಿ ಮಾತಾಡಿದ್ರೆ ಬಹುಶಃ ಇದು ಮಾತಾಡುವ ವೇದಿಕೆ ಅಲ್ಲ. ಅದಕ್ಕೆ ಅನಿಪುರ ಹೇಳ್ತಾರೆ, ನೀವು ಮಾತಾಡಲಿಲ್ಲ ಅಂದ್ರೆ ಊಟ ಕೊಡಲ್ಲ, ಹಂಗೆ ಕಳಿಸ್ತೀವಿ ಅಂತ. ಹೆಚ್ಚು ಮಾತಾಡೋದೇನಿಲ್ಲ. ದೇಶ ಬಹುಶಃ ಇವತ್ತು ಬಹಳ ಒಂದು ಸಂದಿಗ್ಧವಾದ ಪರಿಸ್ಥಿತಿಯಲ್ಲಿದೆ. ಯಾವುದ್ರ ಬಗ್ಗೆ ಚರ್ಚೆ ನಡೀಬೇಕಿತ್ತು ದೇಶದಲ್ಲಿ ಅದರ ಬಗ್ಗೆ ಚರ್ಚೆ ನಡೀತಾ ಇಲ್ಲ. ಯಾವುದ್ರ ಬಗ್ಗೆ ಚರ್ಚೆ ನಡೆಸೋ ಅವಶ್ಯಕತೆ ಇಲ್ವೋ ಅದರ ಬಗ್ಗೆ ತುಂಬಾ ಚರ್ಚೆ ನಡೀತಾ ಇದೆ. ಉದಾಹರಣೆಗೆ ಮೊನ್ನೆ ಬಜೆಟ್ ನಡೆಸುವಂತ ಸಂದರ್ಭದಲ್ಲಿ ಒಂದಷ್ಟು ಜನ ಶಾಸಕರೆಲ್ಲರೂ ಹೋಗ್ಬಿಟ್ಟು ಒಂದು ಹೊಸ ಯೂನಿವರ್ಸಿಟಿಯ ಪ್ರಸ್ತಾಪವನ್ನು ಇಟ್ಟಿದ್ರು. ಅಲ್ಲೇ ಇದ್ದಂತ ಒಬ್ಬ ಹಿರಿಯ ಮಂತ್ರಿ ಅವರು ಮಾತಾಡ್ಬೇಕಾದ್ರೆ ಒಂದು ಮಾತು ಹೇಳಿದ್ರು, ಯಾಕೆ ಯೂನಿವರ್ಸಿಟಿ ಹೊಸದ್ ಮಾಡಬೇಕು, ಇರೋ ಯೂನಿವರ್ಸಿಟಿಗಳಲ್ಲಿ ಬರ್ತಾ ಇರುವಂತ ಹುಡುಗರಿಗೆ ಉದ್ಯೋಗ ಸಿಗ್ತಾ ಇಲ್ಲ, BA ಮಾಡಿದ್ರೆ ಉದ್ಯೋಗ ಸಿಗಲ್ಲ, BCom ಮಾಡಿದ್ರೆ ಉದ್ಯೋಗ ಸಿಗಲ್ಲ, BCom ಮಾಡಿದ್ರೆ ಉದ್ಯೋಗ ಸಿಗಲ್ಲ, MBA ಮಾಡಿದ್ರೆ ಉದ್ಯೋಗ ಸಿಗಲ್ಲ, AI ಬಂದಿದೆ, ಇನ್ನ ಇಂಜಿನಿಯರಿಂಗ್ ಮಾಡಿದ್ರು ಉದ್ಯೋಗ ಸಿಗಲ್ಲ. ಭಾರತ ದೇಶದ ಕೋಟ್ಯಾಂತರ ಜನ ಯುವಕರು ಕುದೀತಾ ಇದ್ದಾರೆ, ಅವ್ರಿಗೆ ಬದುಕು ಕಟ್ಕೊಳ್ಳೋದಕ್ಕೆ ಅವಕಾಶ ಸಿಗ್ತದೆ, ಕುದೀತಾ ಇದ್ದಾರೆ. ನಿರುದ್ಯೋಗ ದೇಶವನ್ನು ಕಿತ್ತಿಂತ ಇದೆ, ಆರ್ಥಿಕ ಪರಿಸ್ಥಿತಿ, ಆರ್ಥಿಕ ಅಸಮಾನತೆಗಳು ದೇಶವನ್ನು ಕಿತ್ತಿಂತ ಇದೆ. ಇಂತಹ ಸಂದರ್ಭದಲ್ಲಿ ಉದ್ಯೋಗದ ಬಗ್ಗೆ ಚರ್ಚೆ ಮಾಡಬೇಕಾಗಿತ್ತು ಸರ್ಕಾರ, ಉದ್ಯೋಗದ ಬಗ್ಗೆ ಚರ್ಚೆ ಮಾಡಬೇಕಿತ್ತು ಮಾಧ್ಯಮಗಳು, ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಣೆ ಮಾಡೋದ್ರ ಬಗ್ಗೆ ಚರ್ಚೆ ಮಾಡಬೇಕಿತ್ತು ಮಾಧ್ಯಮಗಳು, ಭೂಮಿ ಹಕ್ಕುಗಳನ್ನು ಕಳ್ಕೊಂಡು ಹೋರಾಟ ಮಾಡ್ತಿರೋರಿಗೋಸ್ಕರ ಚರ್ಚೆ ಮಾಡಬೇಕಿತ್ತು ಮಾಧ್ಯಮಗಳು, ಸರ್ಕಾರಗಳು. ಆದ್ರೆ ಇದೆಲ್ಲವನ್ನೂ ಬಿಟ್ಟು ಸರ್ಕಾರ ಮನುಷ್ಯನನ್ನ ಜಾತಿ ಧರ್ಮದ ಹೆಸರಲ್ಲಿ ಒಡೆಯೋದ್ರ ಕಡೆಗೆ ಚರ್ಚೆಯನ್ನು ತಿರುಗಿಸ್ತಾ ಇದೆ. ಯಾಕೆ ಅಂತಂದ್ರೆ ಅದರಿಂದ ಇವರು ಮಾಡ್ತಿರುವ ಅನ್ಯಾಯ ಅಥವಾ ಇವರು ಫೇಲ್ಯೂರ್ಸ್ ಗಳನ್ನ ಮುಚ್ಚಿಟ್ಕೊಳ್ಳುವಂತ ಹುನ್ನಾರ ನಡೀತಾ ಇದೆ. ಸೊ ಹೀಗಾಗಿ ಧರ್ಮ ಮನುಷ್ಯನನ್ನ ವಿಕಾಸದ ಕಡೆಗೆ ಕರ್ಕೊಂಡು ಹೋಗ್ಬೇಕಾಗಿತ್ತು, ಆದ್ರೆ ಧರ್ಮ ರಾಜಕಾರಣಕ್ಕೋಸ್ಕರ ಮನುಷ್ಯರನ್ನ ಒಡೆಯೋದಕ್ಕಾಗಿ ಒಂದು ಆಯುಧವಾಗಿ ಬಳಕೆ ಆಗ್ತಾ ಇದೆ. ಸೊ ವಿಶೇಷವಾಗಿ ಇಂಥ ಸೌಹಾರ್ದ ಇಫ್ತಿಯಾರ್ ಕೂಟಗಳು ಎಷ್ಟೋ ಮನುಷ್ಯರ ಮನಸ್ಸಿನಲ್ಲಿ ಇರುವಂತ ವಿಷಯವನ್ನ ತೊಳೆಯೋದಕ್ಕೆ ಇವತ್ತು ನನ್ನ ಜೊತೆ ಒಂದು 4 ಜನ ಹೊಸಬರು ಬಂದಿದ್ದಾರೆ ಸರ್. ಆ 4 ಜನ ಕೇಳಿದೆ, ನೀವು ಯಾವತ್ತಾದ್ರೂ ಇಫ್ತಿಯಾರಲ್ಲಿ ಭಾಗವಹಿಸಿದ್ರ ಅಂತ. ಅವ್ರು ಹೇಳಿದ್ರು, ನಾವು ಯಾವತ್ತೂ ಮುಸಲ್ಮಾನರ ಮನೆಗೂ ಹೋಗಿಲ್ಲ ಅಂತ. ನನ್ನ ಜೊತೆ ಬಂದಿರೋ 4 ಜನರನ್ನ ನಾನು ಕೇಳಿದೆ, ನೀವು ಇಫ್ತಿಯಾರಲ್ಲಿ ಭಾಗವಹಿಸಿದ್ದೀರಾ ಅಂತ. ಅವ್ರು ಹೇಳಿದ್ರು, ನಾನು ಎಂದೂ ಮುಸ್ಲಿಂ ಮಾತ್ರ ಮನೆಗೂ ಹೋಗಿಲ್ಲ, ಅವ್ರ ಮನೆಯಲ್ಲಿ ನನಗೆ ಯಾವುದೇ ಸಂಪರ್ಕ ಇಲ್ಲ ಅಂತ. ಅಂದ್ರೆ ಎರಡು ಸಮುದಾಯದ ಭಿನ್ನ ಸಮುದಾಯದ ವ್ಯಕ್ತಿಗಳು ಪರಸ್ಪರ ನೋಡದೆ ಹೋದ್ರೆ, ಮಾತಾಡದೆ ಹೋದ್ರೆ, ಜೊತೆಗೆ ಕೂಡಿ ಊಟ ಮಾಡದೆ ಹೋದ್ರೆ, ಇನ್ನೊಬ್ಬ ವ್ಯಕ್ತಿಯ ಬಗ್ಗೆ ಆತ ನನ್ನಂತೆ ಒಬ್ಬ ಮನುಷ್ಯ, ಅವನ ಭಾವನೆಗಳು ನಂತರದೇ ಭಾವನೆಗಳಿದ್ದಾವೆ ಅಂತ ಅವ್ರಿಗೆ ಅರ್ಥವೇ ಆಗೋದಿಲ್ಲ. ಹೀಗಾಗಿ ನಾನು ಅವ್ರನ್ನ ಬಲವಂತ ಮಾಡಿ ಇಲ್ಲ ನೀವು ಬರ್ಬೇಕು, ಅದು ಹೇಳಿದ್ರು ನಮ್ಮ ಸ್ನೇಹಿತರು ಬನ್ನಿ ಅಂತ ಕರ್ಕೊಂಡು ಬಂದೆ. ಹೀಗಾಗಿ ಇಂಥ ಇಫ್ತಿಯಾರ್ ಕೂಟಗಳು ಮನುಷ್ಯರ ಹೃದಯವನ್ನು ಬೆಳೆಸಿದ್ದಾವೆ, ಮನುಷ್ಯ ಪ್ರೇಮವನ್ನ ಉಂಟು ಮಾಡ್ತವೆ. ಇಂಥ ಇಫ್ತಿಯಾರ್ಗೆ ನನ್ನನ್ನು ಕರೆದಿದ್ದಕ್ಕೋಸ್ಕರ ನಾನು ನಿಮಗೆ ಅನಂತ ಧನ್ಯವಾದಗಳು ಸಲ್ಲಿಸ್ತೇನೆ. ನಮಸ್ಕಾರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.